ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಡ್ಯೂಟಿ ಬಂದಿತ್ತು, ಹಾಕೊಂಡಿದ್ದೆ, ಬಟ್ ಪ್ಯಾಸೆಂಜರ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಡ್ಯೂಟಿನ ಇವಾಗ ಬೇರೆ ಡ್ಯೂಟಿ ಬರ್ತಾ ಇದೆ. 2.7 ಕಿಲೋಮೀಟರ್ ಹಿಂಗೋಗಿ ಪೂರ್ತಿ ಈ ಕಡೆಯಿಂದ ಹೋಗಿ ಆ ಫ್ಲೈಓವರ್ ಹತ್ತಿ ಫ್ಲೈಓವರ್ ಮೇಲಿಂದ ಹೋಗಿ ಈ ಕಡೆ ಹೋಗ್ಬೇಕು. ಸೊ ಹಾಗಾಗಿ ಅದೆಲ್ಲ ಹೋಗಕ್ಕಾಗಲ್ಲ. ನೋಡೋಣ ಬನ್ನಿ ಯಾವ ಕಡೆ ಡ್ಯೂಟಿ ಬೀಳುತ್ತೆ ಎಲ್ಲದನ್ನು ಮಾಡೋಣ. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ. ಏನಕ್ಕಪ್ಪ ಲೇಟ್ ಆಯ್ತು ಅಂತಂದ್ರೆ, ನಮ್ಮ ಮೇಡಮ್ ಅವರು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ್ರು. ಅವ್ರಿಗೆ ಯೂನಿಫಾರ್ಮ್ ಬೇಕಾಗಿತ್ತು. ಸೆಕ್ಯೂರಿಟಿ ಏನ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಆ ಯೂನಿಫಾರ್ಮ್ ತರಕ್ಕೆ ಬೆಳಿಗ್ಗೆ 9 ಗಂಟೆಗೆ ಹೋಗಿದ್ದು. ವರ್ಮಾವಿಗೆ ಹೋಗಿ ಅಲ್ಲೊಂದು ಅವರ್ ಕಾದು ಸೆಕ್ಯೂರಿಟಿ ಡ್ರೆಸ್ ಏನಿದೆ ಅದನ್ನ ಇಸ್ಕೊಂಡು ಮನೆಗೆ ಬಂದು ಇವ್ರನ್ನ ಡ್ರಾಪ್ ಮಾಡಿ ನಾನು ಇವಾಗ ಡ್ಯೂಟಿ ಮೇಲೆ ಬಂದಾನೆ. 155 ರೂಪಾಯಿ ಬಾಡಿಗೆ ಮಾಡ್ಕೊಂಡಿದ್ದೀನಿ. ನೋಡೋಣ ಇವಾಗ ಡ್ಯೂಟಿಗಳು ಕಂಟಿನ್ಯೂ ಬಿಡ್ತಾವ ಅಥವಾ ಏನಾಗುತ್ತೆ ಏನಿಲ್ಲ. ಇವತ್ತು ಒಂದು ರಾತ್ರಿ 10 ಗಂಟೆ ತನಕ ಡ್ಯೂಟಿ ಮಾಡೋಣ ಅನ್ಕೊಂಡಿದ್ದೀನಿ. ನಮ್ಮ ಮನೆ ಹೊರ ಗೊತ್ತಲ್ವಾ, ನಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಒಂದಲ್ಲ ಎರಡಲ್ಲ ಸಾವಿರಾರು ಇದಾವೆ. ನಾವು ಅನ್ಕೊಂಡಿದ್ದು ಯಾವತ್ತೂ ಆಗಲ್ಲ, ಬಟ್ ಟ್ರೈ ಮಾಡೋಣ ಬನ್ನಿ. ಕಂಟಿನ್ಯೂ ನಾನ್ ಸ್ಟಾಪ್ 5 ಡ್ಯೂಟಿ. ಯಾವ ಥರ ಅಂತ ಹೇಳ್ತೀನಿ ಬನ್ನಿ. 12:33, 12:22, 12:20 ಇದೊಂದು ಕ್ಯಾನ್ಸಲ್ ಮಾಡಿಕೊಂಡೆ ನಾನು. 12:15, 12:07, 11:54. ಸೊ ಟೋಟಲು 1, 2, 3, 4, 5. ಇವಾಗ 6ನೇ ಡ್ಯೂಟಿ ಬಂದಿದ್ದೀನಿ. 1 ಅವರಲ್ಲಿ ಟೋಟಲ್ 5 ಡ್ಯೂಟಿಗಳನ್ನು ಮಾಡಿದ್ದೀನಿ. ಇದು ಕ್ಯಾನ್ಸಲ್ ಮಾಡಿರೋ ಕಾರಣ ಏನಪ್ಪಾ ಅಂತಂದ್ರೆ, ಪಿಕಪ್ 1.8 ತೋರಿಸಿದ, ಪರವಾಗಿಲ್ಲ ಅಂತ ಹೋಗೋಣ ಅಂತ ಹೋಗ್ತಾ ಇದ್ರೆ 2.8 ಪಿಕಪ್ ಇತ್ತು. ಹಾಗಾಗಿ ಆ ಬಾಡಿಗೆ ನಾನು ಕ್ಯಾನ್ಸಲ್ ಮಾಡ್ಕೊಂಡೆ. ಏನಕ್ಕಂತಂದ್ರೆ 50 ರೂಪಾಯಿ ಬಾಡಿಗೆಗೆ ನಾನು 2.8 ಪಿಕಪ್ ಹೋಗಿ 2 ಕಿಲೋಮೀಟರ್ ಡ್ರಾಪ್ ಮಾಡಿದ್ರೆ ಟೋಟಲ್ 90 ರೂಪಾಯಿ ಬಾಡಿಗೆ ಆಗುತ್ತೆ. ಸೊ 5 ಕಿಲೋಮೀಟರ್ ವೇಸ್ಟ್ ಆಗುತ್ತೆ. ಹಾಗಾಗಿ ಆ ಬಾಡಿಗೆ ನಾನು ಕ್ಯಾನ್ಸಲ್ ಮಾಡ್ಕೊಳ್ಳೇಬೇಕಾಯ್ತು. ಯಾಕಂದ್ರೆ ಲಾಂಗ್ ಪಿಕಪ್ ಇದ್ದಷ್ಟು ಪ್ಯಾಸೆಂಜರ್ ವೆಯ್ಟ್ ಮಾಡಲ್ಲ. ತೋರಿಸ್ತಾ ಇದ್ದಿದ್ದು 12 ನಿಮಿಷ. 12 ನಿಮಿಷ ವೆಯ್ಟ್ ಮಾಡಿದ್ರೆ ಪ್ಯಾಸೆಂಜರ್ ವೆಯ್ಟೇ ಮಾಡಲ್ಲ, ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಹಾಗಾಗಿ ನಾನೇ ಕ್ಯಾನ್ಸಲ್ ಮಾಡ್ಕೊಂಡೆ. ಇವಾಗ ನಾನ್ ಸ್ಟಾಪ್ ಬಾಡಿಗೆಗಳು ಹೊಡಿತಾ ಇದ್ದೀನಿ. ನೋಡೋಣ ಸಾಯಂಕಾಲ ತನಕ ಇದೇ ರೀತಿ ಇರುತ್ತಾ, ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ. ಬಟ್ ಸಿಗ್ತಾ ಇರೋ ಡ್ಯೂಟಿನ ಬಿಡ್ತಾ ಇಲ್ಲ. ಪ್ರತಿಯೊಂದು ಡ್ಯೂಟಿನ ಹೊಡಿತಾ ಇದ್ದೀನಿ. 55 ರೂಪಾಯಿ ಇದೇ ಬಾಡಿಗೆ ಸಾಕು. ಕಂಟಿನ್ಯೂ ಮಾಡ್ಕೊಳ್ಳೋಣ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ ಬನ್ನಿ. ಟೋಟಲ್ 7 ಡ್ಯೂಟಿಲಿ 499 ರೂಪಾಯಿ 37 ಪೈಸಾ ಮಾಡಿದ್ದೀನಿ. ಇವಾಗ ಒಬ್ರು ಪ್ಯಾಸೆಂಜರ್ನ ಕರ್ಕೊಂಡು ಬಂದೆ. ಅವರು ರಿಟರ್ನ್ ಹೋಗ್ಬೇಕು ಅಂತಂದ್ರು, ಸೇಮ್ ಅಮೌಂಟ್ ಕೊಡ್ತೀನಿ ಅಂತ. ಸೊ ವೇಟಿಂಗ್ ಅಲ್ಲಿ ಇದ್ದೀನಿ. ಏನಿಲ್ಲ, 2 ಕಿಲೋಮೀಟರ್ ಬಾಡಿಗೆ 55 ರೂಪಾಯಿ ಕೊಡ್ತಾರೆ. ಇಲ್ಲಿ ಯಾವ್ದು ಡ್ಯೂಟಿ ಬೀಳ್ತಾ ಇಲ್ಲ, ಅದಕ್ಕೆ ಒಪ್ಕೊಂಡೆ. ಇನ್ನೇನಾದ್ರೂ ಡ್ಯೂಟಿ ಬಂತು ಅಂದ್ರೆ ಇವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಡ್ಯೂಟಿನ ಕಂಟಿನ್ಯೂ ಮಾಡೋಣ ಅಂತ. ಸೊ ಟೋಟಲ್ ಅರ್ನಿಂಗ್ ನಮ್ದು 499 ರೂಪಾಯಿ. ಟೋಟಲ್ 500 ರೂಪಾಯಿ, ಅದು ಕೂಡ 1.5 ಅವರಲ್ಲಿ. ಇದೇ ರೀತಿ ಕಂಟಿನ್ಯೂ ಡ್ಯೂಟಿಗಳು ಬೀಳ್ತಾ ಇದ್ರೆ ಆರಾಮಾಗಿ ಸಾಯಂಕಾಲ 5-6 ಗಂಟೆ ಅನ್ನೋಷ್ಟರಲ್ಲಿ ನಮ್ಮ ಟಾರ್ಗೆಟ್ ಅನ್ನ ಈಸಿಯಾಗಿ ರೀಚ್ ಆಗ್ಬೋದು. ಬಟ್ ಹೇಳಕ್ಕಾಗಲ್ಲ ಏನೇನಾಗುತ್ತೆ ಏನೇನಿಲ್ಲ. ನಮ್ಮ ಲೈಫಲ್ಲಿ ಪ್ರಾಬ್ಲಮ್ಸು ಕಟ್ಟಿಟ್ಟ ಬುತ್ತಿಯಾಗಿರೋದ್ರಿಂದ ಹೆಚ್ಚು ಕಮ್ಮಿ ಆಗ್ಬೋದು. ನೋಡೋಣ ಬನ್ನಿ. ಡ್ಯೂಟಿ ಅಂಗ್ರು ಬೀಳ್ತಾ ಇಲ್ಲ, ವೇಟಿಂಗು. ಅದಕ್ಕೆ ಲೆಮನ್ ಟೀ ಕುಡ್ಕೊಂಡು ಕೂತಿದ್ದೀವಿ. ನಮ್ಮ ಬ್ರದರ್ ಅವ್ರು ಸಿಕ್ಕರು, ಲೆಮನ್ ಟೀ ಕೊಡ್ಸವ್ರೆ. ಇಲ್ಲಿ ಲೆಮನ್ ಟೀ ಕುಡಿದು ನೋಡಿ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಕುಡ್ಕೊಂಡು ಕೂತಿದ್ದೀವಿ. ಡ್ಯೂಟಿ ಬಂದರೆ ಟಕ್ ಅಂತ ಹಾಕ್ಕೊಂಡು ಹೋಯ್ತಾ ಇರೋದೆ. ವೇಟಿಂಗ್ ಇವಾಗ ಡ್ಯೂಟಿಗೋಸ್ಕರ. ಅವ್ರದ್ದು ಇದು ಗಾಡಿ, ಇದು ನಮ್ದು. ಏನಣ್ಣ ಇವ್ರದ್ದು ತುಂಬಾ ನಿಂಗ ನಾನು ವಿಡಿಯೋ ನೋಡ್ತಾ ಇರೋದು, ತುಂಬಾ ನಿಂಗ ಹುಡುಕ್ಬೇಕು. ಇವಾಗ ಹೆಂಗೋ ಬಂದು ಬೆಂಗಳೂರಿನಲ್ಲಿ ಸಿಕ್ಕಾಕೊಂಡ್ಬಿಟ್ರು ಇವರು. ನಾನು ಸುಮಾರು ತುಂಬಾ ವರ್ಷ ನಿಂಗ ನೋಡ್ತಾ ಇದ್ದೀನಿ ಇವ್ರದ್ದು ವಿಡಿಯೋ. ತುಂಬಾ ಸರಿ ಟ್ರೈ ಮಾಡೋರೆ ಸಿಕ್ಕಾಗ್ತಲ್ಲ. ಇವ್ರು ಎತ್ಕೊಂಡು ಹೋಗೋ ಸ್ಪೀಡ್ ನಲ್ಲಿ ನಮ್ಗೆ ಇದು ಮಾಡಕ್ ಆಗ್ತಾ ಇಲ್ಲ. ಕೆಲವೊಂದು ಪ್ಯಾಸೆಂಜರ್ ಅರ್ಜೆಂಟ್ ಅಂದಿರ್ತಾರಲ್ಲ, ಆ ಟೈಮಲ್ಲಿ ಸ್ಪೀಡಲ್ಲಿ ಹೋಗ್ತಾ ಇರ್ತೀನಿ. ತುಂಬಾ ಜನ ಮೀಟ್ ಆಗ್ತಾರೆ, ಬಟ್ ಮಾತಾಡಕ್ ಆಗಲ್ಲ. ಹಾಗಾಗಿ ಇವಾಗ ಜಸ್ಟ್ ಡ್ರಾಪ್ ಮಾಡಿದೆ. ಕ್ಯಾನ್ಸಲ್ ಮಾಡ್ಬಿಟ್ಟು ಇವ್ರನ್ನ ಮೀಟ್ ಅಣ್ಣ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಪ್ಪ. ಏನಕ್ಕಂದ್ರೆ ಮೊದಲೇ ಡ್ಯೂಟಿಗಳು ಕಮ್ಮಿ. ಸೊ ಬನ್ನಿ ಇವಾಗ ಲೆಮನ್ ಟೀ ಕುಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಯಾವ್ದಾದ್ರು ಬಂದ್ರೆ ಆನಲ್ಲೇ ಐತೆ, ಬಂದ ತಕ್ಷಣ ಎತ್ಕೊಂಡು ಓಡ್ತಾ ಇರೋದೆ. ಆಲ್ರೆಡಿ ಗಾಡಿಗಳಲ್ಲಿ ವೇಟಿಂಗು, ಇಲ್ಲಿನೂ ಕೂಡ ವೇಟಿಂಗು ಡ್ಯೂಟಿಗೋಸ್ಕರ. ಡ್ಯೂಟಿ ಬೀಳ್ತಾ ಇಲ್ಲ, ಏನ್ ಮಾಡೋದು? ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 2 ಗಂಟೆ 25 ನಿಮಿಷ. ಟೋಟಲ್ ಅರ್ನಿಂಗ್ ಬಂದು ನಮ್ದು 720 ರೂಪಾಯಿ ಪ್ಲಸ್ ಒಂದು 55, 780 ರೂಪಾಯಿ ಟೋಟಲ್ ಅರ್ನಿಂಗು 10 ಟ್ರಿಪ್ಪಲ್ಲಿ. ನೋಡೋಣ. ಕಂಟಿನ್ಯೂ ನಾನ್ ಸ್ಟಾಪ್ ಡ್ಯೂಟಿ ಬಿದ್ದರೆ ಚೆನ್ನಾಗಿರುತ್ತೆ, ಬಟ್ ಡ್ಯೂಟಿಗಳು ಬೀಳ್ತಾ ಇಲ್ಲ. 1-2 ಗಂಟೆ ತನಕ ಡ್ಯೂಟಿ ಬಿತ್ತು. 2 ಗಂಟೆಯಿಂದ ಹಿಂಗ ಹುಡುಕ್ತಾ ಇದ್ದೀನಿ ಡ್ಯೂಟಿಗೋಸ್ಕರ. ಎಲ್ಲರೂ ಕೂತವ್ರೆ ನೋಡಿ. ಇಲ್ಲಿನ ಆಟೋದಲ್ಲಿ ಕೂತವ್ರೆ, ಈ ಕಡೆನೂ ಆಟೋದಲ್ಲಿ ಕೂತವ್ರೆ, ಇಲ್ಲಿನೂ ಕೂತವ್ರೆ. ಇವ್ರಂತೂ ಮಲಗಿ ಬಿಟ್ಟವ್ರೆ. ಡ್ಯೂಟಿಗಳು ಬೀಳ್ತಾ ಇಲ್ಲ ಅಂತ. ನೋಡೋಣ, ಬಿದ್ದರೆ ಚೆನ್ನಾಗಿರುತ್ತೆ. ಬೀಳಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕು. ಇವಾಗ ಬೇರೆ ಆ್ಯಪಲ್ಲಿ ಮಾಡೋಣ ಅಂತಂದ್ರೆ
ರ್ಯಾಪಿಡೋದಲ್ಲಿ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಕೊಡ್ತಾನೆ. 10 ಕಿಲೋಮೀಟರ್ಗೆ 155 ರೂಪಾಯಿ ಕೊಡ್ತಾನೆ. ಹೋಗಕ್ಕಾಗತ್ತಾ? 180 ರೂಪಾಯಿ ಬಾಡಿಗೆನ 155 ರೂಪಾಯಿ ಕೊಟ್ರೆ ನನಗೆ ಲಾಸು, ನಾನು ಹೋಗಕ್ಕಾಗಲ್ಲ. ಬಂತು ರ್ಯಾಪಿಡೋ ಆನ್ ಮಾಡಿದ್ದೆ, ಒಂದು 12 ಕಿಲೋಮೀಟರ್ ಬಂತು. 12 ಕಿಲೋಮೀಟರ್ ಕೊಡ್ತಾ ಇರೋದವನು 190 ರೂಪಾಯಿ, ಆಲ್ಮೋಸ್ಟ್ 206 ರೂಪಾಯಿ, 216 ರೂಪಾಯಿ ಬಾಡಿಗೆನ ಅವ್ನು ನನಗೆ ಕೊಡ್ತಾ ಇರೋದು 190. ಇನ್ನು 10 ಕಿಲೋಮೀಟರ್ಗೆ ಅವ್ನು ಕೊಡ್ತಾ ಇರೋದು 155. ಹಾಗಾಗಿ ಬೇರೆ ಡ್ಯೂಟಿನ ನಾನು ಹಾಕೊಳ್ಳಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವ್ದಾದ್ರು ಬರ್ಲಿ. ಲಾಂಗೋ ಲೋಕಲ್ ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜೈ ಅನ್ನೋಣ ಅಂತ. ನೋಡೋಣ ಬನ್ನಿ. ನಾನು ಅನ್ಕೊಂಡಿದ್ದೆ ಕಮಿಟ್ಮೆಂಟ್ ಎಲ್ಲ ಕಮ್ಮಿ ಆಗಿದೆ ಅಂತ, ಬಟ್ ಕಮಿಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಹೆಂಗೆ ಅಂತ ಹೇಳ್ತೀನಿ ಬನ್ನಿ. ಡೈಲಿ 1,500 ರೂಪಾಯಿ 7 ದಿನ ಮನೆ ಫೈನಾನ್ಸು ಸಣ್ಣ ಪುಟ್ಟ ಅದು ಇದು ಅಂದ್ಕೊಂಡು 1,500 ರೂಪಾಯಿ ಡೈಲಿದು, 2,500 ವಾರದ್ದು, 1,000 ರೂಪಾಯಿ ವಾರದ್ದು, ಟೋಟಲ್ 14,000 ರೂಪಾಯಿ ಒಂದು ವಾರಕ್ಕೆ ನನಗೆ ಬೇಕಾಗಿರುವಂಥ ಅಮೌಂಟು. ಈ 14,000 ರೂಪಾಯಿಗೆ ನಾನು ಟೋಟಲ್ ಅರ್ನ್ ಮಾಡಬೇಕಾಗಿರೋದು 20,000 ರೂಪಾಯಿ ಫಾರ್ ವೀಕ್, ಒಂದು ವೀಕಿಗೆ. ಇಷ್ಟೆಲ್ಲ ಕಮಿಟ್ಮೆಂಟ್ ಇಟ್ಕೊಂಡು ನಾನು ಸರಿಯಾಗಿ ಡ್ಯೂಟಿ ಮಾಡಿದೆ, ಆ ಕಡೆ ಈ ಕಡೆ ಸುತ್ತಾಡ್ಕೊಂಡಿದ್ರೆ ನನಗೆ ಹೊಡೆತ. ಇನ್ಮೇಲೆ ಸ್ವಲ್ಪ ಡ್ಯೂಟಿ ಕಡೆ ಗಮನ ಕೊಟ್ಟು ಅಮೀಕೊಂಡು ಡ್ಯೂಟಿ ಮಾಡೋಣ. ವಾರಕ್ಕೆ 20,000 ತೆಗೆದ್ರೆ ಸಂಡೇ ಫೈನಾನ್ಸ್ 2,500, ಶನಿವಾರ ಫೈನಾನ್ಸ್ 1,000. ಇದು ಬಿಟ್ಟು ಮತ್ತೆ ಇದು ಜಸ್ಟ್ ಒಂದು ವೀಕ್ದ ಕಮಿಟ್ಮೆಂಟು. ತಿಂಗಳ ಕಮಿಟ್ಮೆಂಟ್ ಬೇರೆ ಇದಾವೆ. ತಿಂಗಳ ಕಮಿಟ್ಮೆಂಟಲ್ಲಿ 5,000, 7,500, 12,500, 6, 18,500, 18,500 ಪ್ಲಸ್ ಇದೊಂದು 28,500 ಸಪ್ರೇಟ್ ಇರೋದು. ವೀಕ್ಲಿದು 20,000 ಮಾಡಲೇಬೇಕು. ಬಟ್ ಇದು ಬಿಟ್ಟು ಇಷ್ಟೆಲ್ಲ ಕಮಿಟ್ಮೆಂಟ್ ನನ್ನ ತಲೆ ಮೇಲೆ ಕೂತಿರೋದು ಇವಾಗ. ಇದನ್ನು ಹೆಂಗಾದರೂ ಮಾಡಿ ಕ್ಲಿಯರ್ ಮಾಡೋದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಆದಷ್ಟು ಬೇಗ ಕೊಡೋಣ. ಅದ್ರ ಜೊತೆಗೆ ವೀಡಿಯೋಸು ಮಾಡೋಣ. ಏನಂತಂದರೆ ಇದರಿಂದ ಏನಾದರೂ ನನಗೆ ಅರ್ನಿಂಗ್ ಸ್ಟಾರ್ಟ್ ಆಯಿತು ಅಂತಂದರೆ ನನಗೂ ಸ್ವಲ್ಪ ಉಪಯೋಗ ಆಗುತ್ತೆ. ಈ 100 ಡೇಸಲ್ಲಿ ಇದೆಲ್ಲ ಟಾರ್ಗೆಟ್ ಇರೋದು ನಂದು. ಹೆಂಗಾದರೂ ಮಾಡಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನಾನು ಆರಾಮಾಗಿ ಸುಖವಾಗಿ ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು. ಬಟ್ ಹೇಳೋಕ್ಕಾಗಲ್ಲ ಏನೇನಾಗುತ್ತೆ ಏನೇನಿಲ್ಲ. ನನ್ನ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸು ಬರ್ತಾನೆ ಇದ್ದಾವೆ. ಅಪ್ಸ್ ಅಂತೂ ಯಾವುದೂ ಬಂದಿಲ್ಲ, ಬರೀ ಡೌನ್ಸಲ್ಲೇ ಇದ್ದೀನಿ. ನೋಡೋಣ ಇನ್ನೂ ಎಷ್ಟು ಡೌನಲ್ಲಿ ಹೋಗ್ತೀನಿ ನಾನು ಅಂತ. ಪ್ಯಾಸೆಂಜರ್ ಕಡೆಯಿಂದ ಬರೀ 8 ರೂಪಾಯಿ ಕಲೆಕ್ಟ್ ಮಾಡಕ್ಕೆ ಹೇಳಿತ್ತು. ಏನಕ್ಕಂತಂದ್ರೆ ಉಳಿದಿದ್ದ ಅಮೌಂಟ್ 60 ರೂಪಾಯಿ ನನ್ನ ವ್ಯಾಲೆಟ್ಗೆ ಬಂದಿರುತ್ತೆ. ಸೊ ಇವಾಗ ಇನ್ನೊಂದು ಗಾಡಿಗೆ ಐತೆ, ಹೋಗೋಣ ಬನ್ನಿ. ನಾನ್ ಸ್ಟಾಪ್ ಡ್ಯೂಟಿಗಳನ್ನ ಮಾಡಿಕೊಂಡು ಅಂತ ಐತೆ. ಹಿಂದೆ ಗ್ಯಾಪ್ ಇಟ್ಟಿರೋದು ಅದಕ್ಕೆ. ಏನಕ್ಕಂತಂದ್ರೆ ನನಗೆ ಕಾಣುತ್ತೆ. ಹಿಂದೆ ತಗೊಂಡ್ಬಿಡೋಣ. ಹಿಂದೆ ಆ ಗ್ಯಾಪ್ ಇದೆಯಲ್ಲ ಡೈಮಂಡು ಬಿಟ್ಟಿರೋ ಕಾರಣನೇ ಹಿಂದೆ ಯಾವ್ದಾದ್ರು ಗಾಡಿ ಬಂದು ನಿಂತು ಅಂತಂದ್ರು ನಮಗ್ ಕಾಣ್ಲಿ ಅಂತ. ಸೊ ಟೋಟಲ್ ಅರ್ನಿಂಗ್ ನಮ್ದು ಇವಾಗ ಇಲ್ಲಿ ತನಕ ಆಗಿರೋದು ಟೈಮ್ ಬಂದ್ಬಿಟ್ಟು 3 ಗಂಟೆ 40 ನಿಮಿಷ. ಟೋಟಲ್ ಅರ್ನಿಂಗ್ 1,057 ರೂಪಾಯಿ ಪ್ಲಸ್ ಒಂದು 55, ಟೋಟಲ್ 1,100 ರೂಪಾಯಿ ಅರ್ನ್ ಮಾಡಿದ್ದೀನಿ ಇವಾಗ ಇಷ್ಟೊತ್ತಲ್ಲಿ. ಇಷ್ಟು 11:15 ಬಂದು 4 ಗಂಟೆ ಒಳಗಡೆ. ಸೊ ನೋಡೋಣ ಇವಾಗ 8-9 ಗಂಟೆ ಒಳಗಡೆ ಇನ್ನೊಂದು 1,000 ರೂಪಾಯಿ ಅರ್ನ್ ಮಾಡೋಕ್ಕಾಗತ್ತಾ ಆಗಲ್ವಾ ನೋಡ್ಕೊಂಡು ಟ್ರೈ ಮಾಡೋಣ ಬನ್ನಿ. ಅದು ಕೂಡ ಒಂದೇ ಆ್ಯಪಲ್ಲಿ, ಬೇರೆ ಯಾವುದೇ ಆ್ಯಪನ್ನು ಕೂಡ ನಾನು ಆನ್ ಮಾಡಿಲ್ಲ. ಬರೀ ಊಬರ್ ಒಂದರಲ್ಲೇ ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ. 2,000 ಟಾರ್ಗೆಟು ಅನ್ಸುತ್ತೆ, ಬಟ್ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಟ್ರೈ ಮಾಡೋಣ ಬನ್ನಿ. ಟೈಮ್ ಬಂದ್ಬಿಟ್ಟು 6 ಗಂಟೆ ಆಗೋಗ್ಬೋದು. ಟೋಟಲ್ ಅರ್ನಿಂಗ್ ನಮ್ಮದು 1,621 ಪ್ಲಸ್ 55, 1,680 ರೂಪಾಯಿ. ಇನ್ನು 320 ರೂಪಾಯಿ ಮಾಡಿದ್ರೆ 2,000 ಟಾರ್ಗೆಟ್ ರೀಚ್ ಆಗುತ್ತೆ. ಬಟ್ ಆದಷ್ಟು 8 ಗಂಟೆ ತನಕ ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಚಾರ ಏನಂತಂದ್ರೆ ಡ್ಯೂಟಿ ಸ್ವಲ್ಪ ಡಿಲೇ ಬರ್ತಾ ಇದಾವೆ. ಅಂದ್ರೆ ಒಂದು ಡ್ಯೂಟಿ ಡ್ರಾಪ್ ಮಾಡಿ ಒಂದು 10-15 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಡ್ಯೂಟಿಗಳು ಬರ್ತಾ ಇರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ. ಪರವಾಗಿಲ್ಲ, ಯಾವುದೇ ಡ್ಯೂಟಿ ಆಗಿಲ್ಲ ಮಾಡ್ತಾ ಇದ್ದೀನಿ. ಟೋಟಲ್ 21 ಟ್ರಿಪ್ಗಳನ್ನ ನಾನು ಮಾಡಿದ್ದೀನಿ. ತೋರಿಸ್ಬಿಡ್ತೀನಿ ನಿಮ್ಗೆ. ಟೋಟಲ್ 21 ಟ್ರಿಪ್. 1, 17, 27, 17, 18,
16:59, 16:42, 16:21, 16:04. ಅದೇ ಇದು ಟೈಮಿಂಗ್. ಯಾವ ಡ್ಯೂಟಿನೂ ಬಿಡ್ತಾ ಇಲ್ಲ. 91 ರೂಪಾಯಿದು, 111 ರೂಪಾಯಿದು, 157 ರೂಪಾಯಿದು, 68 ರೂಪಾಯಿದು, 55 ರೂಪಾಯಿದು, 60, 55, 102, 56, 108. ಯಾವುದೇ ಡ್ಯೂಟಿ ಬರಲಿ ಎಲ್ಲ ಹೊಡಿತಾ ಇದೀನಿ. ಸಿಕ್ಕಿತ್ ಶಿವ ಅನ್ಕೊಂಡು ಕೂತಿದ್ವಿ. ನೋಡೋಣ ಯಾವ್ಯಾವ ಡ್ಯೂಟಿ ಬರುತ್ತೆ, ಎಲ್ಲೆಲ್ಲಿಗೆ ಆಗುತ್ತೆ, ಎಷ್ಟಾಗತ್ತೆ ಗೊತ್ತಿಲ್ಲ. ಬಟ್ ಟ್ರೈ ಮಾಡೋಣ. 8 ಗಂಟೆ ತನಕ ಎಷ್ಟಾಗುತ್ತೆ ಅಷ್ಟು. ಗಾಡಿನ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. ಮೊನ್ನೆ ಇದೇ ಟೈಮ್ಗೆ ನಾನು ಫುಲ್ ಟ್ಯಾಂಕ್ ಮಾಡಿಸಿದ್ದೆ ಗಾಡಿ. ಬಟ್ ಆಲ್ಮೋಸ್ಟ್ ಒಂದು 130 ಕಿಲೋಮೀಟರ್ ಓಡಿಸಿದ್ದೀನಿ ಇವಾಗ. ಅಂದ್ರೆ 1 kg ಐತೆ ಗಾಡೀಲಿ. ಬಟ್ ಇವಾಗ ಇನ್ನೂ 3 kg ಫಿಲ್ ಮಾಡಿಸಿದ್ದೀನಿ. ಇವಾಗ ನೋಡೋಣ. ಇವಾಗ ಟೋಟಲ್ ರನ್ ಆಗಿರೋದು 2686, 52,686. ನಿನ್ನೆ ಸ್ವಲ್ಪ ಜಾಸ್ತಿನೇ ರನ್ ಆಗಿತ್ತು. 52,550 ಕಿಲೋಮೀಟರ್. ಸೊ ನೋಡೋಣ ಬನ್ನಿ ಇವಾಗ ಡ್ಯೂಟಿ ಮಾಡ್ಕೊಳ್ಳೋಣ. ಸಿಗುತ್ತೆ ಎಲ್ಲ. ಸೊ ಟೋಟಲ್ ಅರ್ನಿಂಗ್ 2,087 ರೂಪಾಯಿ. ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗಕ್ಕೆ ಬಂತು. 2,087 ಪ್ಲಸ್ ಒಂದು 50, 2,140 ರೂಪಾಯಿ. ಟೋಟಲ್ ಬೆಳಿಗ್ಗೆಯಿಂದ ಇಲ್ಲಿ ತನಕ ನಾನು ಅರ್ನ್ ಮಾಡಿರೋದು. ಬೆಳಿಗ್ಗೆ 11:30 ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ. ಇನ್ನು ಡ್ಯೂಟಿ ಬೀಳ್ತೈತೆ. ಇವಾಗ ನೋಡೋಣ, ಆದ್ರೆ ಮಾಡೋಣ, ಇಲ್ಲ ಅಂತ ಸೀದಾ ಮನೆ ಕಡೆ ಹೋಗೋಣ. ಬಟ್ ಅಕ್ಸೆಪ್ಟ್ ಕೊಟ್ಟಿದ್ದೀನಿ, ಆಗಿಲ್ಲ. ಸೊ ಟೋಟಲ್ ಅರ್ನಿಂಗ್ ಮುಂದೆ ಬಂದ್ಬಿಟ್ಟು 2,140 ರೂಪಾಯಿ 8 ಅವರಲ್ಲಿ. ಮಧ್ಯಾಹ್ನ 11:30, 12:30, 1:30, 2:30, 3:30, 4:30, 5:30, 6:30, 7:30, 8 ಗಂಟೆ ಟೋಟಲ್. ಇನ್ನೊಂದು ಅರ್ಧ ಗಂಟೆ ಆಯ್ತು ಅಂತ 9 ಗಂಟೆ. 9 ಗಂಟೆಯಲ್ಲಿ ನಾನು ಟೋಟಲ್ ಅರ್ನ್ ಮಾಡಿರೋದು 2,087 ರೂಪಾಯಿ. ಬೆಳಿಗ್ಗೆಯಿಂದ ಒಂದು ಸಾರಿನೂ ಡ್ಯೂಟಿನೂ ಕೂಡ ಆಫ್ ಮಾಡಿಲ್ಲ. ಇವಾಗ ನಾನು ಡ್ಯೂಟಿನ ಆಫ್ ಮಾಡ್ತೀನಿ ನಿಮ್ ಕಣ್ ಮುಂದೆ. ಅದ್ರಲ್ಲಿ ತೋರಿಸ್ಬಿಡುತ್ತೆ ಎಷ್ಟು ಅರ್ನ್ ಮಾಡಿದ್ದೀನಿ, ಎಷ್ಟು. ನೋಡ್ತಾ ಇದ್ದೀರಾ? 11:28ರಿಂದ 7:52 ತನಕ ಟೋಟಲ್ 30 ಬಾಡಿಗೆ ಬಂತು. ಅದ್ರಲ್ಲಿ ನಾನು ಅಕ್ಸೆಪ್ಟ್ ಮಾಡಿರೋದು 26. ನೈಸ್. ಯು ಕನ್ಫರ್ಮ್ ಅಂಡ್ ಕಂಪ್ಲೀಟೆಡ್ 20 ಟ್ರಿಪ್ಸ್ ಇನ್ ಅ ರೋ. ಅಂದ್ರೆ ನಾನ್ ಸ್ಟಾಪ್ ಬಾಡಿಗೆಗಳು ಬಂದಂಗೆಲ್ಲ ಅಕ್ಸೆಪ್ಟ್ ಮಾಡಿದ್ದೀನಿ 20 ಬಾಡಿಗೆಗಳು ಆ ಥರ. ಸೊ ಕ್ಯಾಶ್ ಔಟ್ಗೆ 51 ರೂಪಾಯಿ ಇದೆ. ಇಲ್ಲಿ ನಾಳೆ ಬರುತ್ತದು. ವಾಪಸ್ ಡ್ಯೂಟಿನ ಆನ್ ಮಾಡೋಣ. ಮನೆ ಕಡೆ ಹೋಗ್ತಾ ಹೋಗ್ತಾ ಯಾವ್ದಾದ್ರು ಡ್ಯೂಟಿ ಬಂತು ಅಂತಂದ್ರೆ ಹಾಕೊಂಡು ಹೋಗೋಣ. ನಿಮ್ಗೆ ಏನ್ ಅನ್ಸುತ್ತೆ? ಇಷ್ಟು ಅರ್ನ್ ಮಾಡಕ್ ನಾನು ಎಷ್ಟು ಕಿಲೋಮೀಟರ್ ರನ್ ಮಾಡಿರ್ಬೋದು ಗಾಡಿನ? ಟೋಟಲ್ 150 ಕಿಲೋಮೀಟರ್. ಟೋಟಲ್ 150 ಕಿಲೋಮೀಟರ್ 9 ಗಂಟೆ ನಾನು ಡ್ಯೂಟಿ ಮಾಡಿ 150 ಕಿಲೋಮೀಟರ್ ಗಾಡಿನ ರನ್ ಮಾಡಿ 2,140 ರೂಪಾಯಿ ಅರ್ನ್ ಮಾಡಿದ್ದೀನಿ. ಇಷ್ಟು ಅರ್ನ್ ಮಾಡಕ್ಕೆ ನನಗೆ ತಗಲಿರುವಂತ ವೆಚ್ಚ 400 ರೂಪಾಯಿ CNG ಪ್ಲಸ್ 400 ರೂಪಾಯಿ CNGಗೆ ಹೋದ್ರೆ 200 ರೂಪಾಯಿ ಟೀ ಕಾಫಿ ಅದು ಸಣ್ಣ ಪುಟ್ಟಕ್ಕೆಲ್ಲ. ಟೋಟಲ್ 600 ರೂಪಾಯಿ ಖರ್ಚು ಅಂತಂದ್ರೂ ಕೂಡ 600 ಒಂದು 2,000 ಹಿಡೀರಿ. 1,500 ರೂಪಾಯಿ ಉಳಿತು. 1,500 ರೂಪಾಯಿಲಿ ನನ್ನ ಕೈಯಲ್ಲಿ ಎಷ್ಟಿದೆ? ಎಷ್ಟು ಇಲ್ಲ, ಎಲ್ಲ ಖಾಲಿ. ಎಲ್ಲ ಫೈನಾನ್ಸ್ ಅದು ಇದು ಏನೇನು ಕಟ್ಟೋದಿತ್ತು ಎಲ್ಲ ಕಟ್ಬಿಟ್ಟು ಖಾಲಿ ಕೂತಿದ್ದೀನಿ. ಇವಾಗ ಏನಾದ್ರು ಮನೆ ಹತ್ರ ಹೋಗ್ತಾ ಒಂದು ಡ್ಯೂಟಿ ಮಾಡ್ಕೊಂಡಂತಂದ್ರೆ ಅದೇ ನನಗೆ ಉಳಿಯೋದು. ಸೊ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.